ಹೈಕೋರ್ಟ್ ಅಲ್ಲಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ವಿಷಯವಾಗಿ ಈಗ ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ ಗವರ್ನರ್ ಪರವಾಗಿ ತುಷಾರ್ ಮೆಹ್ತಾ ಅವರು. ಗವರ್ನರ್ ನೋಟ್ಸ್ ಜಡ್ಜ್ಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಇದನ್ನ ದಯಮಾಡಿ ಯಾರಿಗೂ ಶೇರ್ ಮಾಡಬೇಡಿ ಅಂತಾನೂ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಸಿಎಂ ಪರ ವಕೀಲರಿಗೂ ಕೂಡ ರಾಜ್ಯಪಾಲರ ನೋಟ್ಸ್ ಅನ್ನ ಶೇರ್ ಮಾಡಲಾಗಿದೆ. ಇಲ್ಲಿ ರಾಜ್ಯಪಾಲರು ಏಕಾಂಗಿಯಾಗಿ ನಿರ್ಧಾರವನ್ನ ಮಾಡಿಲ್ಲ. ಇನ್ನು ಸಚಿವ ಸಂಪುಟದ ಸಲಹೆಯನ್ನ ಯಾಕೆ ರಾಜ್ಯಪಾಲರು ಈ ಪ್ರಕರಣದಲ್ಲಿ ಕನ್ಸಿಡರ್ ಮಾಡಿಲ್ಲ, ಈ ಹಿಂದೆ ಜಯಲಲಿತಾ ಪ್ರಕರಣದಲ್ಲಿ ಏನಾಗಿತ್ತು ಆ ಬಗ್ಗೆ ಪ್ರತಿವಾದದಲ್ಲಿ ಸ್ಪಷ್ಟನೆಯನ್ನ ತುಷಾರ್ ಮೆಹ್ತಾ ಅವರು ಕೊಟ್ಟಿದ್ದಾರೆ. ಜೊತೆಗೆ ರಾಜ್ಯಪಾಲರು ಸಿಎಂ ವಿರುದ್ಧ ದೂರು ಬಂದ ಮೇಲೆ ನೋಟ್ಸ್ ಅಂತ ಏನ್ ಮಾಡ್ಕೊಂಡಿರ್ತಾರೆ, ಯಾವ್ಯಾವ ವ್ಯಾಲಿಡ್ ಪಾಯಿಂಟ್ನ ಮೇಲೆ ಶೋಕಾಸ್ ನೋಟಿಸ್ ಕೊಟ್ಟಿರೋದು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು. ಸೊ ಇದನ್ನ ಜಡ್ಜ್ಗೆ ಮತ್ತೆ ಸಿಎಂ ಪರ ವಕೀಲರಿಗೆ ಮೆಹ್ತಾ ಅವರು ಕೊಟ್ಟಿದ್ದಾರೆ. ಮತ್ತೆ ಈ ಪ್ರತಿಯನ್ನ ದಯಮಾಡಿ ಎಲ್ಲೂ ಯಾರಿಗೂ ಶೇರ್ ಮಾಡಬೇಡಿ ಅಂತ ಹೇಳಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಇನ್ನು 17A ಅಡಿ ಅನುಮತಿ ಇಲ್ಲದೆ ಪೊಲೀಸರು ತನಿಖೆ ನಡೆಸುವಂತಿಲ್ಲ ಅಂತಿದೆ ಅಂತ ಜಡ್ಜ್ ಕೇಳ್ತಾ ಇದ್ದಾರೆ. ಆದರೆ ಪೊಲೀಸರೇ ಅನುಮತಿ ಪಡಿಬೇಕು ಅಂತ ಉಲ್ಲೇಖವಾಗಿಲ್ಲ. ಯಾರು ಬೇಕಾದರೂ ಸಕ್ಷಮ ಪ್ರಾಧಿಕಾರದ ಅನುಮತಿ ಪಡಿಬಹುದು ಅಂತ ಮೆಹ್ತಾ ಅವರು ಹೇಳಿದ್ದಾರೆ. ಇದನ್ನೇ ನಾನು ನನ್ನ ಹಿಂದಿನ ತೀರ್ಪಿನಲ್ಲಿ ಹೇಳಿದ್ದೀನಿ ಅಂತ ಹೇಳಿ ನ್ಯಾಯಮೂರ್ತಿಗಳಾಗಿರುವಂತ ನಾಗಪ್ರಸನ್ನ ಅವರು ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ಪಾಯಿಂಟ್ ಬಂದಿದೆ. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರು ಕೂಡ ಮೂಡಾ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಧಿಕಾರದಲ್ಲಿ ಇರೋರು ಕಾನೂನು ಉಲ್ಲಂಘಿಸಿ ಆರಾಮಾಗಿರ್ತಾರೆ. ಇನ್ನೊಂದ್ ಕಡೆ ರಾಜಭವನ ತಲುಪಿದೆ ಕಾಂಗ್ರೆಸ್ನ ಪಾದಯಾತ್ರೆ ಅಂತ ಮಾಹಿತಿ ಸಿಗ್ತಾ ಇದೆ. ಒಂದ್ ಕಡೆ ಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ, ಸಿಎಂ ರಾಜಕೀಯ ಭವಿಷ್ಯ ಏನಾಗುತ್ತೆ, ಕಾಂಗ್ರೆಸ್ ಅಲ್ಲಿ ಸಿಎಂ ಬದಲಾವಣೆ ಆಗುತ್ತಾ, ಈ ತರದ ಹಲವಾರು ಚರ್ಚೆಗಳು ಸಿಎಂಗೆ ಟೆನ್ಷನ್ ಅನ್ನ ತಂದಿಟ್ಟಿದೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರ ರಾಜಭವನ ಚಲೋ ಪಾದಯಾತ್ರೆ ರಾಜಭವನ ತಲುಪಿದೆ. ಸಿಎಂ ಅನುಪಸ್ಥಿತಿಯಲ್ಲಿ ಪ್ರತಿಭಟನೆಯಲ್ಲಿ ಮಾತ್ರ ಸಿಎಂ ಪಾಲ್ಗೊಂಡಿದ್ರು, ಅಲ್ಲಿಂದ ನಿರ್ಗಮಿಸಿದ್ರು. ಉಳಿದಂತ ನಾಯಕರು ರಾಜಭವನ ತಲುಪಿದ್ದಾರೆ. ಅಲ್ಲಿಗೆ ಡೈರೆಕ್ಟ್ ಆಗಿ ಸಿಎಂ ಏನಾದರೂ ಬರ್ತಾರ ನೋಡಬೇಕು. ಆದ್ರೆ ಈ ಮೂಡಾ ವಿಷಯದಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೆ ರಾಜ್ಯಪಾಲರು ಸಿದ್ದರಾಮಯ್ಯ ಅವರು ತುಂಬಾನೇ ಅಪ್ಸೆಟ್ ಆಗಿದ್ದಾರೆ. ಅವರು ಆಪ್ತ ವಲಯದ ಬಳಿಯಲ್ಲಿ ಇದನ್ನೆಲ್ಲ ಹೇಳಿಕೊಂಡಿದ್ದಾರೆ. ತನ್ನದೇನೂ ತಪ್ಪಿಲ್ಲ ಅಂತ ಹೇಳಿ ರಾಜ್ಯ ನಾಯಕರ ಬಳಿಯಲ್ಲಿ, ಹೈಕಮಾಂಡ್ ನಾಯಕರ ಬಳಿಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ರೂ ಕೂಡ ತಮ್ಮ ಸುದೀರ್ಘವಾದಂಥ 42 ವರ್ಷಗಳ ರಾಜಕೀಯ ಜೀವನದಲ್ಲಿ ಈ ಮೂಡಾ ಪ್ರಕರಣ ಒಂದು ಕಪ್ಪು ಚುಕ್ಕೆ ಆಯಿತು ಅಂತ ಹೇಳಿ ಅಪ್ಸೆಟ್ ಆಗಿದ್ದಾರಂತೆ. ಇನ್ನು ಕೋರ್ಟ್ ವಾದ ಪ್ರತಿವಾದಕ್ಕೆ ಮತ್ತೆ ಬರೋದಾದ್ರೆ 5 ಹಂತಗಳಲ್ಲಿ ಪ್ರಕ್ರಿಯೆಗಳು ನಡೆದಿದೆ ಅಂತ ಹೇಳಿ ಮೆಹ್ತಾ ಅವರು ಉಲ್ಲೇಖ ಮಾಡಿದ್ದಾರೆ. ಮೊದಲನೇದು CS ಪ್ರಕರಣದ ನೋಟ್ ಸಿದ್ಧಪಡಿಸಿದ್ದಾರೆ. ಎರಡನೇದು AG ಇಲ್ಲಿ ಲೀಗಲ್ ಒಪಿನಿಯನ್ ಅನ್ನು ಕೊಟ್ಟಿದ್ದಾರೆ. ಮೂರನೇದು ವಿಚಾರವನ್ನ ಕ್ಯಾಬಿನೆಟ್ ಮುಂದೆ ಇಡಲಾಗಿತ್ತು. ನಾಲ್ಕನೇದು AG ಹಾಗೆಯೇ CS ಅಭಿಪ್ರಾಯವನ್ನು ಕೂಡ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ. ಐದನೇದು ಕ್ಯಾಬಿನೆಟ್ ನೋಟನ್ನು ಕೂಡ AG ಹಾಗೂ CS ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಬಿನೆಟ್ ವಿವೇಚನೆಯನ್ನ ಬಳಸಿಲ್ಲ ಅನ್ನೋ ಪಾಯಿಂಟ್ ಅನ್ನ ಮೆಹ್ತಾ ಅವರು ಹೇಳ್ತಿದ್ದಾರೆ. ನಾಗಲೇ ಹೇಳ್ತಾ ಇದ್ದೆ, ಈ ಸಚಿವ ಸಂಪುಟದ ಸಲಹೆಯನ್ನ ರಾಜ್ಯಪಾಲರು ಯಾಕೆ ಒಪ್ಕೊಂಡಿಲ್ಲ, ಒಪ್ಕೊಳ್ಳೇಬೇಕು ಅನ್ನೋ ಕಾನೂನೇನಾದ್ರೂ ಇದೆಯಾ, ಅದ್ರ ಬಗ್ಗೆ ಅವರು ವಾದವನ್ನ ಮಾಡುವಾಗ ಇಲ್ಲಿ ಸಂಪುಟದವ್ರು ಯಾರು ಇರ್ತಾರೆ, ಸಿಎಂ ಆಯ್ಕೆ ಮಾಡಿದಂತ ವ್ಯಕ್ತಿಗಳೇ ಆಗಿರ್ತಾರೆ. ಹಾಗಾಗಿ ಅವ್ರ ವಿರುದ್ಧ ಅಂತೂ ಅವರು ಸಲಹೆಯನ್ನ ಅಥವಾ ಶಿಫಾರಸನ್ನ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಹಾಗಾಗಿ ರಾಜ್ಯಪಾಲರಿಗೆ ಆ ಒಂದು ಸಲಹೆ ಅಥವಾ ಶಿಫಾರಸು ಬಂದಂತ ಸಂದರ್ಭದಲ್ಲಿ ಅದನ್ನ ಫಾಲೋ ಮಾಡಲೇಬೇಕು ಅಂತಿಲ್ಲ. ರಾಜ್ಯಪಾಲರು ಈ ವಿಷಯವಾಗಿ ಅಂದ್ರೆ ಸಚಿವ ಸಂಪುಟದ ಸಲಹೆಯನ್ನ ತಗೊಳ್ಬೇಕಾ ಬೇಡವಾ ಡಿಸೈಡ್ ಮಾಡೋಕ್ಕೆ ಸ್ವತಂತ್ರರಿದ್ದಾರೆ. ಸೊ ಸ್ವತಂತ್ರವಾಗಿನೇ ಇಲ್ಲಿ ರಾಜ್ಯಪಾಲರು ಈ ತೀರ್ಮಾನವನ್ನ ಮಾಡಿದ್ದಾರೆ. ಇಲ್ಲಿ ಕ್ಯಾಬಿನೆಟ್ ತನ್ನ ವಿವೇಚನೆಯನ್ನ ಯಾಕೆ ಬಳಸಿಲ್ಲ, ಸೊ ಪರ್ಟಿಕ್ಯುಲರ್ ಆಗಿ ಪ್ರತಿವಾದ ಮಾಡುವಂತ ಸಂದರ್ಭದಲ್ಲಿ ಮೆಹ್ತಾ ಅವರು ಆ ವಿಷಯವಾಗಿ ಕೆಲವೊಂದು ಪಾಯಿಂಟ್ಗಳನ್ನ ನ್ಯಾಯಪೀಠದ ಗಮನಕ್ಕೆ ತಂದಿದ್ದಾರೆ. ಗವರ್ನರ್ ಅನುಮತಿ ಆದೇಶವನ್ನ ಸಂಪೂರ್ಣವಾಗಿ ಮೆಹ್ತಾ ಅವರು ಓದುವಾಗ
ಕ್ಯಾಬಿನೆಟ್ ಎಲ್ಲವನ್ನು ಹಾಗೆ ನಿರ್ಣಯವಾಗಿ ಅಂಗೀಕರಿಸಿಬಿಟ್ಟಿದೆ. ಇಲ್ಲಿ ಸಂವಿಧಾನದ 163(2) ಈ ಅಡಿಯ ನಿರ್ಣಯವನ್ನ ಯಾಕೆ ಪಾಲನೆ ಮಾಡಿಲ್ಲ? ಸಚಿವ ಸಂಪುಟದ ಸಲಹೆ 90 ಪುಟಗಳು, ಹಾಗೇನೆ ಅಡ್ವೊಕೇಟ್ ಜನರಲ್ ಸಲಹೆ, ಹಾಗೇನೆ ಸಿಎಂ ಉತ್ತರ. ಎಲ್ಲವನ್ನು ಈಗ ಜಡ್ಜ್ ಮುಂದೆ ಹೇಳ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ತೀನಲ್ಲ, 5 ಪಾಯಿಂಟ್ಗಳನ್ನ ಮೆಹ್ತಾ ಅವರು 5 ಹಂತಗಳಲ್ಲಿ ಪ್ರಕ್ರಿಯೆಗಳು ಹೇಗೆ ನಡೆದಿದೆ ಅಂತ ಹೇಳಿ ಉಲ್ಲೇಖವನ್ನ ಮಾಡ್ತಾ ಇದ್ರು. ಮೊದಲನೇದು, ಸಿಎಸ್ ಪ್ರಕರಣದ ನೋಟ್ ಅನ್ನ ಸಿದ್ಧಪಡಿಸಿದ್ದಾರೆ. ಇಲ್ಲಿ ಸಿಎಸ್ಗೂ ಕೂಡ ಗವರ್ನರ್ ಫಸ್ಟಿಗೆ ಒಂದು ವರದಿ ಕೊಡಿ ಅಂತ ಕೇಳಿದ್ರು. ಆ ವರದಿಯನ್ನ ಕೊಡಲಾಗಿತ್ತು. ಎರಡನೇದು, ಎಜಿ ಕಾನೂನು ಸಲಹೆಯನ್ನ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ 5 ಹಂತಗಳಲ್ಲಿ ಇಲ್ಲಿ ಪ್ರಕ್ರಿಯೆಗಳಾಗಿದೆ. ಇದನ್ನೆಲ್ಲ ರಾಜ್ಯಪಾಲರು ಪರಿಗಣಿಸಿದ್ದಾರೆ. ಮೂರನೇದು, ಈ ವಿಚಾರವನ್ನ ಕ್ಯಾಬಿನೆಟ್ನ ಮುಂದೆ ಇಡಲಾಗಿತ್ತು. ಕ್ಯಾಬಿನೆಟ್ನಿಂದನೂ ಕೂಡ ಒಂದು ಸಲಹೆ ಬಂದಿತ್ತು, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರದು, ಇದನ್ನ ರಿಜೆಕ್ಟ್ ಮಾಡಬೇಕು ಅಂತ ಹೇಳಿ. ಸೊ ಆ ಕಾರಣದಿಂದ, ಅಂದ್ರೆ ಅದನ್ನ ಯಾಕೆ ಆ ಶಿಫಾರಸನ್ನ ಅಥವಾ ಸಲಹೆಯನ್ನ ತಗೊಂಡಿಲ್ಲ, ಸೊ ಅದ್ರ ಬಗ್ಗೆನೂ ಕೂಡ ಸುದೀರ್ಘವಾಗಿ ಅಲ್ಲಿ ಮೆಹ್ತಾ ಅವರು ಹೇಳಿದ್ರು. ಇದು ಮೂರನೇ ಪಾಯಿಂಟ್ ಆಯಿತು 5 ಹಂತಗಳ ಪೈಕಿ. ಇನ್ನು ನಾಲ್ಕನೇದು, ಎಜಿ ಹಾಗೇನೆ ಸಿಎಸ್ ಅಭಿಪ್ರಾಯವನ್ನು ಸಿದ್ದರಾಮಯ್ಯ ಅವರು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು 5ನೇದು, ಕ್ಯಾಬಿನೆಟ್ ನೋಟನ್ನು ಕೂಡ ಎಜಿ ಹಾಗೇನೆ ಸಿಎಸ್, ಸೊ ಆ ಆಧಾರದ ಮೇಲೇನೂ ಕೂಡ ಅಭಿಪ್ರಾಯವನ್ನ ಕೇಳಲಾಗಿತ್ತು. ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಕ್ಯಾಬಿನೆಟ್ ಸಿದ್ದರಾಮಯ್ಯ ಅವರ ಈ ಪ್ರಾಸಿಕ್ಯೂಷನ್ ವಿಷಯವಾಗಿ ರಿಜೆಕ್ಟ್ ಮಾಡಬೇಕು, ಇದಕ್ಕೆ ಅವಕಾಶ ಕೊಡಬಾರ್ದು, ಅನುಮತಿ ಕೊಡಬಾರ್ದು ಅಂತ ಒಂದು ಸಲಹೆಯನ್ನ ಕೊಟ್ಟಿದೆಯಲ್ಲ, ಇಲ್ಲಿ ಕ್ಯಾಬಿನೆಟ್ ವಿವೇಚನೆಯನ್ನ ಬಳಸಿಲ್ಲ. ಇತಿಹಾಸದಲ್ಲೇ ಸುದೀರ್ಘವಾದಂತ ಒಂದು ಕ್ಯಾಬಿನೆಟ್ನ ಸಲಹೆ ರಾಜ್ಯಪಾಲರಿಗೆ ಕಳುಹಿಸಲಾಗಿತ್ತು. ಅದು ಹತ್ತತ್ರ 90 ಪುಟಗಳಿದ್ವು. ಹಾಗೇನೆ ಅಡ್ವೊಕೇಟ್ ಜನರಲ್ನ ಸಲಹೆ ಮತ್ತೆ ಸಿಎಂ ಉತ್ತರ. ಸೊ ಎಲ್ಲವೂ ಕೂಡ ಒಂದು ಕಾಮಾ ಫುಲ್ ಸ್ಟಾಪ್ ಸಮೇತ ಕಾಪಿ ಪೇಸ್ಟ್ ಆಗಿದೆ, ಅದನ್ನ ಹಂಗೆ ಕಳಿಸಿದ್ದಾರೆ. ಸೊ ಇದನ್ನ ಯಾಕೆ ಕನ್ಸಿಡರ್ ಮಾಡಿಲ್ಲ ರಾಜ್ಯಪಾಲರು, ಆ ಬಗ್ಗೆ ಮೆಹ್ತಾ ಅವರು ಸುದೀರ್ಘವಾಗಿ ಪ್ರತಿವಾದದಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ರಾಜ್ಯಪಾಲರು ಏಕಾಂಗಿಯಾಗಿ ಅಥವಾ ಅಧಿಕಾರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಒತ್ತಡಕ್ಕೆ ಒಳಗಾಗಿದ್ದಾರೆ, ವಿವೇಚನೆಯನ್ನ ಬಳಸದೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಮೆಹ್ತಾ ಅವರ ಸುದೀರ್ಘವಾದಂಥ ಉತ್ತರ ಇದು. ಇನ್ನೊಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಈ ಕಾಂಗ್ರೆಸ್ನ ನಾಯಕರು ರಾಜಭವನಕ್ಕೆ ತಲುಪಿದ್ದಾರೆ. ರಾಜ್ಭವನ್ ಚಲೋವನ್ನು ಹಮ್ಮಿಕೊಂಡಿದ್ರು, ಅದರಂತೆ ರಾಜ್ಭವನ ತಲುಪಿದ್ದಾರೆ. ಮುಂದೆ ಏನ್ ಮಾಡ್ತಾರೆ ನೋಡೋಣ. ಡೈರೆಕ್ಟ್ ಆಗಿ ಸಿಎಂ ಇಲ್ಲಿಗೆ ಏನಾದ್ರು ಬರ್ತಾರ ಅನ್ನೋ ಕುತೂಹಲ ಇದೆ. ಯಾಕಂದ್ರೆ ಪ್ರತಿಭಟನೆಯಲ್ಲಿ ಮಾತ್ರ ಸಿಎಂ ಪಾಲ್ಗೊಂಡ್ರು, ಅದಾದ್ಮೇಲೆ ಪಾದಯಾತ್ರೆಯಲ್ಲಿ ಅವರು ಕಾಣಿಸ್ಕೊಳ್ಳಿಲ್ಲ. ಈ ಮೂಡಾ ಪ್ರಕರಣದಿಂದಾಗಿ ಅಪ್ಸೆಟ್ ಆಗಿದ್ದಾರೆ. ಇನ್ನೊಂದು ಕಡೆ ಹೈಕೋರ್ಟ್ನಲ್ಲಿ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೀತಾ ಇದೆ. ರಾಜ್ಯಪಾಲರ ಅನುಮತಿ ಬಗ್ಗೆ ಪ್ರಾಸಿಕ್ಯೂಷನ್ಗೆ ಯಾವ್ಯಾವ ಆಧಾರದ ಮೇಲೆ, ಮಾನದಂಡಗಳ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಾಗಿತ್ತು ಅನ್ನೋದ್ರ ಬಗ್ಗೆ ರಾಜ್ಯಪಾಲರ ಪರವಾಗಿ ತುಷಾರ್ ಮೆಹ್ತಾ ಅವರು ಸುದೀರ್ಘವಾಗಿ ವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಕ್ಯಾಬಿನೆಟ್ ನಿರ್ಣಯನೇ ಸರಿಯಿಲ್ಲ ಅಂತ ಮೆಹ್ತಾ ಹೇಳ್ತಿದ್ದಾರೆ. ಅದಕ್ಕೆ ಕಾರಣಗಳನ್ನು ಕೊಡ್ತಾ ಇದ್ದಾರೆ. 90 ಪುಟಗಳ ವಿವರಣೆಯನ್ನ ನೀಡಲಾಗಿತ್ತು ಕ್ಯಾಬಿನೆಟ್ ಸಲಹೆ ಪ್ರಕಾರ. ಎಜಿ ಸಿಎಂ ಉತ್ತರ ಸೇರಿ ಎಲ್ಲವೂ ಕೂಡ ಇದರಲ್ಲಿ ಇದೆ. ಸಂಪುಟದಲ್ಲಿ ಸಹೋದ್ಯೋಗಿಗಳು ಯಾರಿರ್ತಾರೆ, ಸಿಎಂ ಆಯ್ಕೆ ಮಾಡಿದಂಥ ವ್ಯಕ್ತಿಗಳೇ ಇರ್ತಾರೆ. ಆಬ್ವಿಯಸ್ಲಿ ಅವ್ರು ಯಾರು ಸಿಎಂ ವಿರುದ್ಧವಾಗಿ ಶಿಫಾರಸನ್ನ ಅಥವಾ ಸಲಹೆಗಳನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ರಾಜ್ಯಪಾಲರು ಅದನ್ನು ಕನ್ಸಿಡರ್ ಮಾಡಲೇಬೇಕು ಅಂತಿಲ್ಲ. ಇಲ್ಲಿ ಅವರಿಗೆ ಅವರು ಸ್ವತಂತ್ರರಿದ್ದಾರೆ, ಅವರ ಅಧಿಕಾರವನ್ನು ಬಳಸಿನೇ ಅವರು ಈ ಡಿಸಿಷನ್ಗೆ ಬಂದಿದ್ದಾರೆ. ಇನ್ನು ಸಂಪುಟದ ಸಲಹೆ ಬಗ್ಗೆ ಮಾತಾಡ್ತಾ ಮೆಹ್ತಾ ಅವರು ಹೇಳಿರೋದು ಪ್ರತಿವಾದದಲ್ಲಿ, ಆ ವರದಿ ನೋಡಿ ಎಲ್ಲವನ್ನು ಕಾಪಿ ಪೇಸ್ಟ್ ಮಾಡಿಬಿಟ್ಟಿದ್ದಾರೆ. ಪ್ರತಿಯೊಂದು ಅಂದ್ರೆ ಅಲ್ಲಿ ಕಾಮಾ ಫುಲ್ ಸ್ಟಾಪ್ ಅನ್ನು ಬಿಟ್ಟಿಲ್ಲ, ಅದು ಕೂಡ ಕಾಪಿ ಪೇಸ್ಟ್ ಆಗಿದೆ. 90 ಪುಟಗಳ ಸುದೀರ್ಘವಾದಂಥ ಸಚಿವ ಸಂಪುಟದ ಸಲಹೆ ಇತಿಹಾಸದಲ್ಲೇ ಇದೆ, ಮೊದಲ ಬಾರಿಗೆ ಅನ್ನೋ ಮಾತನ್ನು ಕೂಡ ಮೆಹ್ತಾ ಹೇಳ್ತಾ ಇದ್ದಾರೆ.
ಇಲ್ಲಿ ಕಾಪಿ ಪೇಸ್ಟ್ ಮಾಡಿರೋ ವಿಷಯವಾಗಿ ಒಂದು ವ್ಯಂಗ್ಯವನ್ನು ಮಾಡ್ತಾರೆ ಮೆಹ್ತಾ ಅವರು. ಬೆಂಗಳೂರು IT ಸಿಟಿ, ಇಲ್ಲಿ AI ಆದರೂ ಬಳಸ್ಬೋದಾಗಿತ್ತು, ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿದೆ, ಇವರು ಅದನ್ನೂ ಮಾಡಿಲ್ಲ ಅಂತ ಹೇಳಿ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಕಾಪಿ ಪೇಸ್ಟ್ ಮಾಡಿದ್ದಾರೆ ಎಲ್ಲ ವರದಿಗಳನ್ನ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ರಾಜ್ಯಪಾಲರ ನೋಟ್ಸ್ ನನ್ನು ಕೂಡ ಜಡ್ಜ್ಗೆ ಮತ್ತೆ ಸಿದ್ದರಾಮಯ್ಯ ಪರ ವಕೀಲರಿಗೆ ತುಷಾರ್ ಮೆಹ್ತಾ ಅವರು ಕೊಟ್ಟಿದ್ದಾರೆ. ಯಾವ್ಯಾವ ಆಧಾರದ ಮೇಲೆನೆ ಪ್ರಾಸಿಕ್ಯೂಷನ್ಗೆ ಇಲ್ಲಿ ಅನುಮತಿಯನ್ನ ರಾಜ್ಯಪಾಲರು ಕೊಟ್ಟಿದ್ದಾರೆ ಸಿಎಂ ವಿರುದ್ಧ. ಮತ್ತೆ ಇಲ್ಲಿ ರಾಜ್ಯಪಾಲರಿಗೆ ಕಾನೂನಿನಲ್ಲಿ ಅವಕಾಶ ಇದೆ. ಸಿಎಂ ವಿರುದ್ಧನೇ ದೂರು ಬಂದಂತ ಹಿನ್ನೆಲೆಯಲ್ಲಿ ಅವರು ವಿವೇಚನೆಗೆ ಬಿಟ್ಟಿದ್ದು, ಅವರ ಅಧಿಕಾರದ ವ್ಯಾಪ್ತಿಯಲ್ಲಿ ಯಾವ ನಿರ್ಧಾರ ಬೇಕಾದರೂ ತಗೊಳ್ಬೋದು. ಹಾಗಂತ ಅವರು ಏಕಾಂಗಿಯಾಗಿ ನಿರ್ಧಾರ ಇಲ್ಲಿ ಮಾಡಿಲ್ಲ. ಅಧಿಕಾರಿಗಳ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ, ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿದ್ದಾರೆ. ದೂರು ಬಂದಾಗ ಶೋಕಾಸ್ ನೋಟಿಸ್ ಕೊಡೋದಕ್ಕೆ ಏನೆಲ್ಲ ಮಾನದಂಡಗಳಿದೆ, ಇಲ್ಲಿ ಸಾಕ್ಷ್ಯಗಳು ಬೇಕಾ, ತನಿಖಾ ಸಂಸ್ಥೆಗಳ ವರದಿಗಳು ಬೇಕಾಗುತ್ತಾ, ಆ ವರದಿಯೆಲ್ಲ ಬಂದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಾಗಲೂ ಕೂಡ ಎಲ್ಲವನ್ನು ಪರಿಗಣಿಸಿದ್ದಾರೆ. ವರದಿಗಳನ್ನು ನೋಡಿದ್ದಾರೆ, ಬಂದಂತ ಉತ್ತರವನ್ನ ನೋಡಿದ್ದಾರೆ, ಸಚಿವ ಸಂಪುಟದ ಒಂದು ಸಲಹೆಯನ್ನ ಗಮನಿಸಿದ್ದಾರೆ. ಅದೆಲ್ಲ ನೋಡಿನೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು. ಕಡತದಲ್ಲೇ ಎಲ್ಲ ಅಂಶಗಳಿದೆ. ಸೊ ಆಧಾರದ ಮೇಲೆನೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು ಅಂತ ಮೆಹ್ತಾ ಹೇಳ್ತಾ ಇದ್ದಾರೆ.